ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಹಿಮಾಲಯದಲ್ಲಿ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಕಟ್ಟುವ ಚೈನಾದ ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಡ್ಯಾಮ್ ನಿರ್ಮಾಣಕ್ಕೆ ಇಡೀ ಜಗತ್ತಿನ ಸಂಶೋಧಕರು, ಭೂವಿಜ್ಞಾನಿಗಳು, ಹಿಮಾಲಯದ ಬಗ್ಗೆ ಅಧ್ಯಯನವನ್ನು ನಡೆಸ್ತಾ ಇರೋ ಸಂಶೋಧಕರು, ಹೀಗೆ ಸಾಕಷ್ಟು ಮಂದಿಯಿಂದ ವಿರೋಧ ವ್ಯಕ್ತ ಆಗಿತ್ತು. ಭೂಮಿಯ ಧ್ರುವಗಳನ್ನು ಬಿಟ್ಟರೆ ಅತಿ ಹೆಚ್ಚು ಶುದ್ಧ ನೀರನ್ನು ಕೊಡುವ ಹಿಮಾಲಯವನ್ನು ಚೈನಾ ಹಾಳು ಮಾಡ್ತಾ ಇದೆ ಅನ್ನೋ ಮಾತುಗಳಲ್ಲಿ ಕೇಳಿಬಂದವು. ಭಾರತ ಕೂಡ ಚೈನಾದ ಈ ಕೃತ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತು. ಇಷ್ಟಾದರೂ ಚೈನಾ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರು ನಮಗೆಲ್ಲ ಗೊತ್ತಿದೆ, ಇಲ್ಲಿ ನಾವು ಡ್ಯಾಮನ್ನು ಕಟ್ತೀವಿ, ಏನೀಗ ಅನ್ನೋ ಥರ ತಮ್ಮ ಕೆಲಸವನ್ನು ತಾವು ಮಾಡೋದಕ್ಕೆ ಶುರು ಮಾಡಿದರು. ಸೊ ಈಗಲ್ಲೊಂದು ಡ್ಯಾಮ್ ನಿರ್ಮಾಣ ಆಗ್ತಾ ಇದೆ. ಈ ವಿಷಯದಲ್ಲಿ ಚೈನಾಗೆ ಭಾರತ ಕೂಡ ಒಂದು ಉತ್ತರವನ್ನು ಕೊಡಬೇಕಿದೆ. ಚೈನಾದ ಡ್ಯಾಮ್ ನಿರ್ಮಾಣದಿಂದ ಆಗುವ ನಷ್ಟಗಳನ್ನು ಸರಿದೂಗಿಸ್ಕೋಬೇಕಿದೆ. ಅದಕ್ಕೆ ಭಾರತ ಕೂಡ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಈಗ ಆ ದಾರಿಯ ಬಗ್ಗೆ ಭಾರತದಲ್ಲೇ ಅಪಸ್ವರಗಳೆದ್ದಿವೆ. ಭಾರತ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋ ಕೆಲಸಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ಶುರುವಾಗಿವೆ. ಅಷ್ಟೇ ಅಲ್ಲ, ಅಲ್ಲಿ ಶುರುವಾಗಿರೋ ಸ್ಥಳೀಯರ ವಿರೋಧದ ಹಿಂದೆ ಕೂಡ ಚೈನಾನೇ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಭಾರತ ಮಾಡೋದಕ್ಕೆ ಹೋಗ್ತಾ ಇರೋ ಕೆಲಸವನ್ನ ಚೈನಾದ ವಿರುದ್ಧ ತೀರಿಸ್ಕೊಳ್ತಾ ಇರೋ ಸೇಡು ಅನ್ಬೇಕಾ, ಅಥವಾ ನಮಗೆ ನಾವೇ ಅಪಾಯವನ್ನು ಉಂಟು ಮಾಡಿಕೊಳ್ತಿದ್ದೀವಿ ಅಂತ ಅಂದ್ಕೋಬೇಕಾ, ಅಥವಾ ಈ ಭಾಗದ ಜನರನ್ನ ಕಾಪಾಡೋದಿಕ್ಕೆ ಭಾರತ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತ ಭಾವಿಸಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಅಂತ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಹೇಳಿದರು. ಹೀಗಾಗಿ ಅವರ ಕಾಲದಲ್ಲಿ ಹಾಗೂ ಆ ನಂತರದ ಕಾಲದಲ್ಲಿ ಭಾರತದಾದ್ಯಂತ ಸಾಕಷ್ಟು ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡೋ ಕೆಲಸ ನಡೀತು. ಈಗಲೂ ಕೂಡ ನೀರಾವರಿಗಾಗಿ ಸಾಕಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಲೇ ಇದ್ದಾರೆ. ಇನ್ನು ಕೆಲ ಡ್ಯಾಮ್ಗಳ ನಿರ್ಮಾಣಕ್ಕೆ ಕೇಂದ್ರದ ಪರಿಸರ ಇಲಾಖೆ ಒಪ್ಪಿಗೆಯನ್ನು ಕೊಡದೆ ಸತಾಯಿಸ್ತಲೂ ಇದೆ. ಅದಕ್ಕೆ ಕಾರಣ ಈ ಡ್ಯಾಮ್ಗಳ ನಿರ್ಮಾಣದಿಂದ ಪ್ರಕೃತಿ ನಾಶ ಆಗತ್ತೆ ಅನ್ನೋದು. ಇಂಥ ಹೊತ್ತಲ್ಲೇ ಭಾರತ, ಬಾಂಗ್ಲಾ ಸೇರಿದಂತೆ ಇಡೀ ಜಗತ್ತಿಗೆ ಒಂದು ಶಾಕ್ ಕೊಡೋ ಥರದ ಸುದ್ದಿಯೊಂದನ್ನು ಚೈನಾ ಕೊಡ್ತು. ಅದು ಬ್ರಹ್ಮಪುತ್ರ ನದಿಗೆ ಅಡ್ಡ ಭಾರತದ ಗಡಿಗೆ ತುಂಬಾನೇ ಹತ್ತಿರದಲ್ಲಿ ಜಗತ್ತಿನ ಅತಿದೊಡ್ಡ ಡ್ಯಾಮ್ ಒಂದನ್ನು ಕಟ್ಟೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋಯಿತು. ಇಲ್ಲಿ ನಿರ್ಮಾಣ ಆಗ್ತಾ ಇರೋದು 40 ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳಷ್ಟು ನೀರನ್ನು ಸಂಗ್ರಹಿಸಬಹುದಾದ ದೊಡ್ಡ ಡ್ಯಾಮ್. ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ಹೇಳಿದ್ದೀನಿ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಹಿಮಾಲಯದಲ್ಲಿ ಇಂಥದ್ದೊಂದು ಡ್ಯಾಮ್ ಅನ್ನು ಚೈನಾ ಕಟ್ತಾ ಇರುವಾಗ ಭಾರತ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಚೈನಾಗೆ ಟಕ್ಕರ್ ಕೊಡೋ ನಿಟ್ಟಲ್ಲಿ ಭಾರತ ಕೂಡ ಸುಮಾರು 1.5 ಲಕ್ಷ ಕೋಟಿ ವೆಚ್ಚದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ನದಿಯ ಮೇಲೆ ಒಂದು ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಹೊರಟಿತು. ಅದು ಸರಿಸುಮಾರು 9.2 ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳಷ್ಟು ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯ ಇರುವ ದೊಡ್ಡ ಡ್ಯಾಮ್ನ ಪ್ರಾಜೆಕ್ಟ್. ಈ ಡ್ಯಾಮ್ ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಅಲ್ಲದೆ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಅರುಣಾಚಲ ಪ್ರದೇಶದ ಸಾಕಷ್ಟು ಭಾಗಗಳಲ್ಲಿ ನೀರಾವರಿಯನ್ನು ಒದಗಿಸುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗ್ತಾ ಇರುವ ಡ್ಯಾಮ್. ಅರೆ, ಇದು ಯಾವುದಪ್ಪ ಸಿಯಾಂಗ್ ನದಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಹೇಗೆ ಚೈನಾದಲ್ಲಿ ಬ್ರಹ್ಮಪುತ್ರನನ್ನ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೀತಾರೋ, ಅದೇ ಥರ ಅರುಣಾಚಲದ ಜನರ ಬಾಯಲ್ಲಿ ಅವನು ಸಿಯಾಂಗ್ ಅಂತಲೇ ಕರೆಸ್ಕೊಳ್ತಾನೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅರುಣಾಚಲ ಪ್ರದೇಶ, ಇದು ದಿಬಾಂಗ್ ವ್ಯಾಲಿ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಪರಾಂಗ್ ಅನ್ನೋ ಜಾಗ ನಿಮಗೆ ಕಾಣ್ತಾ ಇದೆ ಅಲ್ವಾ, ಇಲ್ಲೇ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದು. ಈ ಪರಾಂಗ್ ನಿಂದ ಚೈನಾದ ಗಡಿಗೆ ಸುಮಾರು 287 ಕಿಲೋಮೀಟರ್ಗಳಷ್ಟು ದೂರ ಇದೆ. ಈ ಗಡಿಯಲ್ಲಿ ಗೆಲಿಂಗ್ ಅನ್ನೋ ಪ್ರದೇಶ ಇದೆ. ಅದರ ಆಸುಪಾಸಲ್ಲೇ ಚೈನಾದಲ್ಲಿ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೆಸಿಕೊಳ್ಳಲ್ಪಡುವ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತೆ. ಹೀಗೆ ಚೈನಾದ ಗಡಿಯಿಂದ ಸುಮಾರು 287 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಭಾರತ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಇಲ್ಲಿ ಚೈನಾ ಆಗಿದ್ರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ. ಈ ಡ್ಯಾಮ್ನ ಹೆಣ್ಣೀರು ಕೂಡ ಚೈನಾದ ಹಿಡಿತದಲ್ಲಿರುವ ಟಿಬೆಟ್ ಅನ್ನು ಮುಟ್ಟೋದಿಲ್ಲ. ಈ ಡ್ಯಾಮ್ ಸಂಪೂರ್ಣವಾಗಿ ಭಾರತಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋ ವಿಶ್ವಾಸ ಕೇಂದ್ರ ಸರ್ಕಾರದ್ದು. ಹೀಗಾಗಿ ಈ ಪರಾಂಗ್ ಅಲ್ಲಿ ಡ್ಯಾಮ್ ನಿರ್ಮಾಣದ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇಲ್ಲಿ ಡ್ಯಾಮ್ ನಿರ್ಮಿಸಬಹುದು ಅನ್ನೋ ವರದಿ ಕೂಡ ಕೇಂದ್ರ ಸರ್ಕಾರದ ಕೈ ಸೇರಿದೆ. ಇನ್ನು ಈ ಡ್ಯಾಮ್ನಿಂದ 12,500 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡುವುದರ ಜೊತೆಗೆ ಇಲ್ಲಿ ಶೇಖರಣೆ ಆಗುವ ನೀರನ್ನ ಅರುಣಾಚಲ ಪ್ರದೇಶ, ಅಸ್ಸಾಂ ಹಾಗೂ ಇನ್ನಿತರ ಈಶಾನ್ಯ ರಾಜ್ಯಗಳಿಗೆ ಕೊಡೋದಕ್ಕೆ ಕೂಡ ಪ್ಲಾನ್ ಒಂದು ಸಿದ್ಧ ಆಗಿದೆ. ಇದನ್ನು ಚೈನಾ ಕಟ್ತಾ ಇರೋ ವಿಶ್ವದ ದೊಡ್ಡ ಡ್ಯಾಮ್ಗೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದರ ನಿರ್ಮಾಣಕ್ಕೆ ಅರುಣಾಚಲ ಪ್ರದೇಶದ ಪರಿಸರವಾದಿಗಳು ಹಾಗೂ ಪರಾಂಗಲ್ಲಿನ ಜನ
ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅವರು ಕೇಂದ್ರ ಸರ್ಕಾರ ಹಾಗೂ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೆಮಾ ಖಂಡು ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಇವರೆಲ್ಲರ ವಿರೋಧಕ್ಕೆ ಕಾರಣ ಆಗ್ತಾ ಇರೋದು ಬ್ರಹ್ಮಪುತ್ರನ ಬಗ್ಗೆ ಇರುವಂತಹ ಭಯ ಹಾಗೂ ಕೃಷಿ ಭೂಮಿಗಳು ಡ್ಯಾಂನ ನೀರಲ್ಲಿ ಮುಳುಗುವ ಆತಂಕ ಮತ್ತು ಈ ಡ್ಯಾಂ ಬಗ್ಗೆ ಚೈನಾ ಒಂದಷ್ಟು ಪ್ರಪಗಂಡಗಳನ್ನ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದೆ ಅನ್ನೋದು. ಗೆಳೆಯರೆ, ಯಾವುದೇ ಡ್ಯಾಂ ನಿರ್ಮಾಣ ಆಗುವಾಗಲೂ ಸಾಮಾನ್ಯವಾಗಿ ಎದುರಾಗುವ ಸಮಸ್ಯೆನೇ ಇದು. ಆದರೆ ಈ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಇಲ್ಲಿವರೆಗೆ ನಮ್ಮ ಯಾವ ಸರ್ಕಾರವೂ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿಲ್ಲ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ, ನಮ್ಮ ಶರಾವತಿ ನದಿ ಮೇಲೆ ಲಿಂಗನಮಕ್ಕಿ ಡ್ಯಾಮ್ ಅನ್ನು ಕಟ್ಟಿದ್ರಲ್ಲ, ಅಲ್ಲಿ ಭೂಮಿಯನ್ನು ಕಳ್ಕೊಂಡ ಬಹಳಷ್ಟು ಜನರಿಗೆ ಇವತ್ತಿಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಆ ಡ್ಯಾಮ್ನಲ್ಲಿ ಜಮೀನು ಕಳ್ಕೊಂಡವರು ಇವತ್ತಿಗೂ ಸಮಸ್ಯೆಯನ್ನು ಎದುರಿಸ್ತಲೇ ಇದ್ದಾರೆ. ಇದು ಕೇವಲ ಶರಾವತಿಯ ಕಥೆ ಮಾತ್ರ ಅಲ್ಲ, ಭಾರತದಲ್ಲಿನ ಎಲ್ಲ ಡ್ಯಾಮ್ಗಳ ಕಥೆಯೂ ಹೀಗೆ ಇರುತ್ತೆ. ಹೀಗಾಗಿನೇ ಸಿಯಾಂಗ್ ಅಂದ್ರೆ ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಾಣ ಆಗ್ತಾ ಇರೋ ಡ್ಯಾಮ್ಗೆ ಕೂಡ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಈ ಪೆರಾಂಗ್ ಅಲ್ಲಿ ನಿರ್ಮಾಣ ಆಗ್ತಾ ಇರೋ ಡ್ಯಾಮ್ ಪೂರ್ತಿ ಆದರೆ ಕೆಳ ಪ್ರದೇಶದಲ್ಲಿನ ಜನ ನೀರಿಲ್ಲದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತೆ. ಇಲ್ಲದೆ ಹೋದರೆ ಪ್ರವಾಹದ ಸಮಯದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಿಗೆ ಅವರು ಈಡಾಗಬೇಕಾಗತ್ತೆ. ಅಷ್ಟೇ ಅಲ್ಲದೆ ಫಲವತ್ತಾದ ಗೋಧಿ ಬೆಳೆ ಬೆಳೆಯುವ ಸ್ಥಳಗಳನ್ನು ಕಳ್ಕೊಂಡು ಬಿಡ್ತೀವಿ ಅನ್ನೋ ಭಯ ಕೂಡ ಅವರನ್ನ ಕಾಡ್ತಾ ಇದೆ. ಹೀಗಾಗಿ ಸಿಯಾಂಗ್ ಜಿಲ್ಲೆಯ ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಇಲ್ಲೊಂದು ಡ್ಯಾಮಿನ ಅಗತ್ಯ ಇದೆಯಾ ಮತ್ತು ಇದೆ ಅನ್ನೋದಾದ್ರೆ ಆ ಅಗತ್ಯ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ನೋಡಬೇಕಾಗತ್ತೆ. ಜಗತ್ತಲ್ಲಿ ಸಮುದ್ರ ಮತ್ತು ಸಾಗರಗಳಿಗೆ ಅತಿ ಹೆಚ್ಚು ನೀರನ್ನು ತಲುಪಿಸುವ ಅತಿ ದೊಡ್ಡ ನದಿಗಳ ಪಟ್ಟಿ ಮಾಡಿದರೆ ಅದರಲ್ಲಿ ಬ್ರಹ್ಮಪುತ್ರ 9ನೇ ಸ್ಥಾನದಲ್ಲಿ ಕಾಣಸಿಗುತ್ತೆ. ಹಾಗೆಯೇ ಬ್ರಹ್ಮಪುತ್ರ ಗಂಗಾ ಹಾಗೂ ಮೇಘನಾ ನದಿಗಳ ಜೊತೆ ಸೇರಿದ ನಂತರ ಇದು ಸಮುದ್ರಕ್ಕೆ ನೀರನ್ನು ಡಿಸ್ಚಾರ್ಜ್ ಮಾಡುವ ಜಗತ್ತಿನ 2ನೇ ಅತಿ ದೊಡ್ಡ ನದಿ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಅಮೆಜಾನ್ ನದಿಯ ನಂತರದ ಸ್ಥಾನವನ್ನ ಬ್ರಹ್ಮಪುತ್ರ ಪಡ್ಕೊಳ್ಳುತ್ತೆ. ಇಷ್ಟೊಂದು ದೊಡ್ಡ ನದಿ ಮೇಲೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದು ಸುಲಭದ ಮಾತಲ್ಲ. ಹಾಗೇನೆ ಅರುಣಾಚಲದಲ್ಲಿನ ಪ್ರದೇಶದಲ್ಲಿ ಇಷ್ಟೊಂದು ಒತ್ತಡವನ್ನು ಹಾಕೋದು ಕೂಡ ಸರಿಯಲ್ಲ ಅನ್ನೋದು ಪರಿಸರವಾದಿಗಳ ಮಾತು. ಅಫ್ಕೋರ್ಸ್ ನಾವು ಕೂಡ ಹಿಮಾಲಯಕ್ಕೆ ತೊಂದರೆ ಆಗುವಂತೆ ಯಾವುದೇ ಪ್ರಾಜೆಕ್ಟ್ ಬಂದರೂ ಅದನ್ನು ವಿರೋಧ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ವಿಷಯ ಇದಿಷ್ಟೇ ಅಲ್ಲ. ಈಗ ಚೈನಾ ಡ್ಯಾಮನ್ನು ನಿರ್ಮಾಣ ಮಾಡ್ತಾ ಇದೆ ನೋಡಿ, ಅದರ ಉದ್ದೇಶನೇ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಜಲಗಂಡವನ್ನು ಸೃಷ್ಟಿ ಮಾಡೋದು. ಅಲ್ಲಿ ಚೈನಾ ಬೇಸಿಗೆಯಲ್ಲಿ ಬ್ರಹ್ಮಪುತ್ರ ನೀರನ್ನು ತನ್ನ ಡ್ಯಾಮಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ಭಾಗದಲ್ಲಿ ಒಂದಷ್ಟು ಬರ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಗಳಿರುತ್ತವೆ. ಅದೇ ನೀರನ್ನು ಮಳೆಗಾಲದಲ್ಲಿ ಮಳೆ ನೀರಿನ ಜೊತೆಗೆ ಹೊರಗೆ ಬಿಟ್ರೆ ಆ ನೀರು ಭಾರತದಲ್ಲಿ ಬೀಳುವ ಮಳೆ, ಬ್ರಹ್ಮಪುತ್ರನ ಇನ್ನಿತರ ಉಪನದಿಗಳಿಂದ ಹರಿಯೋ ನೀರು ಎಲ್ಲ ಸೇರಿ ನಮ್ಮ ಅರುಣಾಚಲ ಭಾಗದಲ್ಲಿ, ಅಸ್ಸಾಮಲ್ಲಿ ಪ್ರವಾಹಗಳುಂಟಾಗೋದಕ್ಕೆ ಕಾರಣ ಆಗುತ್ತೆ. ಚೈನಾ ಡ್ಯಾಮ್ ನಿರ್ಮಾಣ ಮಾಡದಂತೆ ತಡೆಯೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಸೊ ಈ ಅಪಾಯವನ್ನು ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ನಾವು ನಮ್ಮಲ್ಲಿ ಕೂಡ ಒಂದು ರಿಸರ್ವಾಯರ್ ಅನ್ನು ನಿರ್ಮಾಣ ಮಾಡ್ಕೋಬೇಕು. ಬ್ರಹ್ಮಪುತ್ರ ಆದ ವಿಶೇಷ ಏನು ಅಂದರೆ ಇದು ಹುಟ್ಟೋದು ಟಿಬೆಟಲ್ಲೇ ಆದರೂ ಅದಕ್ಕೆ ಹೆಚ್ಚು ನೀರು ಸೇರ್ತಾ ಇರೋದು ಭಾರತವನ್ನು ಪ್ರವೇಶ ಮಾಡಿದ ನಂತರ. ಸೊ ಭಾರತದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಿದರೆ ಮಳೆಗಾಲದಲ್ಲಿ ಚೈನಾ ಬಿಡೋ ನೀರನ್ನು ಅದರಲ್ಲಿ ಸಂಗ್ರಹಿಸಿಟ್ಟುಕೊಂಡು ನಮ್ಮ ರೈತರ ಅನುಕೂಲಕ್ಕೆ ಆ ನೀರನ್ನು ಬೇಸಿಗೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಚಾನಕ್ಕಾಗಿ ಪ್ರವಾಹಗಳುಂಟಾಗೋದನ್ನು ತಪ್ಪಿಸೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಚೈನಾ ಏನೇ ಹೆಚ್ಚುವರಿ ನೀರು ಬಿಟ್ಟರು ಅದು ಬಂದು ನಮ್ಮ ಡ್ಯಾಮಲ್ಲಿ ಸಂಗ್ರಹ ಆಗಬೇಕು. ಆನಂತರ ಅಲ್ಲಿಂದಲೂ ನೀರು ಹೊರಬಿಡಬೇಕು ಅಂದರೆ ಜನಕ್ಕೆ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರನ್ನು ಸುರಕ್ಷಿತ ಪ್ರದೇಶಗಳಿಗೆ ತಲುಪಿಸಿ ಆನಂತರ ನೀರನ್ನು ಬಿಡುಗಡೆ ಮಾಡಬಹುದು. ಈ ಡ್ಯಾಮ್ ಬ್ರಹ್ಮಪುತ್ರ ಪ್ರದೇಶದಲ್ಲಿ ಚೈನಾದ ಕಾರಣಕ್ಕೆ ಬರ ಪರಿಸ್ಥಿತಿ ನಿರ್ಮಾಣವಾಗದ ಹಾಗೆ ಮತ್ತು ಚೈನಾದ ಕಾರಣಕ್ಕೇನೇ ಅಲ್ಲಿ ಪ್ರವಾಹ ಪರಿಸ್ಥಿತಿಗೆ ಜನ ಸಿಲುಕದ ಹಾಗೆ ಕಾಪಾಡುತ್ತೆ. ಇನ್ನು ಇದರಿಂದ ಗಡಿ ಭದ್ರತೆಯ ಕಾರಣದಿಂದ ಕೂಡ ಒಂದಷ್ಟು ಅನುಕೂಲಗಳಿವೆ. ಗೆಳೆಯರೆ, ಇತ್ತೀಚೆಗೊಂದು ಸುದ್ದಿ ಬಂತು. KRS ಡ್ಯಾಮ್ ಅಲ್ಲಿ ಸೀ ಪ್ಲೇನ್ ಸರ್ವಿಸ್ ಅನ್ನು ಆರಂಭ ಮಾಡಬೇಕು, ಅದನ್ನು ಹಂಪಿ ಬಾದಾಮಿಗಳಿಗೆ ಕೂಡ ವಿಸ್ತರಿಸಬೇಕು ಅಂತ ಕೇಂದ್ರ ಸಚಿವ ಹಾಗೂ ಮಂಡ್ಯದ ಸಂಸದ HD ಕುಮಾರಸ್ವಾಮಿ ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪು ರಾಮಮೋಹನ ನಾಯ್ಡು ಅವರಿಗೆ ಮನವಿಯನ್ನು ಮಾಡಿದರು. ಇದು ಹೆಚ್ಚು ಪ್ರಮಾಣದಲ್ಲಿ ಸುದ್ದಿ ಆಗಲಿಲ್ಲ. ಆದರೆ ಈ ರೀತಿಯ ಪ್ರಾಜೆಕ್ಟ್ಗೂ ಅರುಣಾಚಲ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರ ಶತಾಯಗತಾಯ ನಿರ್ಮಾಣ ಮಾಡಲೇಬೇಕು ಅಂತ ಹೊರಟಿರೋ ಪ್ರಾಜೆಕ್ಟ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿದರೆ ಅಲ್ಲೊಂದು ಲಿಂಕ್ ನಮಗೆ ಸಿಗುತ್ತೆ. ಅದು ಹೇಗೆ ಅಂದರೆ, ಅರುಣಾಚಲ ಪ್ರದೇಶದಲ್ಲಿ ಸೈನ್ಯ ಗಡಿಯನ್ನು ತಲುಪಬೇಕು ಅಂದರೆ ಗಂಟೆಗಟ್ಟಲೆ ರಸ್ತೆ ಮಾರ್ಗದ ಮೂಲಕ ಪ್ರಯಾಣ ಮಾಡಬೇಕು. ಇಲ್ಲ ಅಂದರೆ ಪ್ಯಾರಾಟ್ರೂಪರ್ಗಳು ಗಡಿ ಭಾಗದಲ್ಲಿ ಜಿಗಿಬೇಕು. ಅದು ಸಾಧ್ಯ ಆಗದೇ ಇದ್ರೆ ಹೆಲಿಕಾಪ್ಟರ್ಗಳ ಮೂಲಕ ಅವರನ್ನ ಗಡಿಗೆ ಅಥವಾ ಬಾರ್ಡರ್ ಪೋಸ್ಟ್ಗಳಿಗೆ ಸೇರಿಸಬೇಕು. ಇಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಸೈನಿಕರನ್ನ ಕಳುಹಿಸೋದು ಓಕೆ, ಆದರೆ ಹೆಲಿಕಾಪ್ಟರ್ಗಳ ಮೂಲಕ ಹೆಚ್ಚಿನ ಪ್ರಮಾಣದ ಸೈನಿಕರನ್ನ ಸಾಗಿಸೋದು ಕಷ್ಟ ಆಗುತ್ತೆ. ಸೊ ಅಲ್ಲಿ ಏರ್ಪೋರ್ಟ್ಗಳು, ಏರ್ ಸ್ಟ್ರಿಪ್ಗಳು ಇದ್ರೆ ಹೆಚ್ಚಿನ ಪ್ರಮಾಣದ ಸೈನಿಕರನ್ನ, ಆಯುಧಗಳನ್ನ
ತುರ್ತಾಗಿ ಗಡಿಗೆ ತಲುಪಿಸೋದು ಸಾಧ್ಯ ಆಗುತ್ತೆ. ಹಾಗೆ ನೋಡಿದರೆ ಭಾರತೀಯ ವಾಯುಪಡೆ ಅರುಣಾಚಲ ಪ್ರದೇಶದ ಗಡಿಗುಂಟ ಒಂದಷ್ಟು ಏರ್ ಸ್ಟ್ರಿಪ್ಪುಗಳನ್ನು, ಏರ್ಪೋರ್ಟ್ಗಳನ್ನು ಮಾಡಿಕೊಂಡಿದೆ. ಅಲ್ಲಿ ಒಲಾಂಗ್ ಇದೆ, ಮಿಜೋಯ್ ನಗರ್, ಟೂಟಿಂಗ್, ಮೆಚುಕಾ, ತವಾಂಗ್, ದಾಪೋರಿಜೋ, ಆಲೋ, ಹೀಗೆ ಸಾಕಷ್ಟು ಏರ್ ಸ್ಟ್ರಿಪ್ಗಳಿವೆ. ಇಷ್ಟರ ಮೇಲೂ ಯುದ್ಧ ನಡೆಯೋ ಸಂದರ್ಭದಲ್ಲಿ ಯಾವುದಾದ್ರೂ ಏರ್ ಸ್ಟ್ರಿಪ್ ಅನ್ನು ಚೈನಾ ನಾಶ ಮಾಡಿದರೆ ಅಂಥ ಪ್ರದೇಶಗಳಿಗೆ ಈ ಸೀ ಪ್ಲೇನ್ಗಳನ್ನು ಬಳಸೋದ್ರ ಮೂಲಕ ಡ್ಯಾಮ್ ಅಲ್ಲಿ ಅವುಗಳನ್ನು ಲ್ಯಾಂಡ್ ಮಾಡಿ ಅಲ್ಲಿಂದ ಸೈನಿಕರನ್ನ ಗಡಿಗಳಿಗೆ ಕಳುಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪರೋಂಗ್ ಪ್ರದೇಶ ಇದೆಯಲ್ಲ, ಇದು ತುಂಬಾ ಆಯಕಟ್ಟಿನ ಜಾಗದಲ್ಲಿರೋ ಪ್ರದೇಶ. ಒಂದು ವೇಳೆ ಇಲ್ಲಿ ಡ್ಯಾಮ್ ನಿರ್ಮಾಣ ಆದರೆ ಅದನ್ನ ಸೇನೆಯ ದೃಷ್ಟಿಯಿಂದ ಕೂಡ ಭಾರತ ತನಗೆ ಬೇಕಾದಂತೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಅಲ್ಲೊಂದು ಡ್ಯಾಮ್ ಅನ್ನು ಕಟ್ಟಿ ಸೀ ಪ್ಲೇನ್ ಸರ್ವಿಸ್ ಅನ್ನು ಶುರು ಮಾಡಿದ್ರೆ ಅಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅರುಣಾಚಲ ಪ್ರದೇಶವೇ ನಮಗೆ ಸೇರಬೇಕು ಅನ್ನೋ ಚೈನಾದ ವಿತಂಡವಾದ ಇದೆಯಲ್ಲ, ಅದಕ್ಕೊಂದು ಉತ್ತರ ಕೊಟ್ಟ ಹಾಗೂ ಆಗುತ್ತೆ. ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಬರೋದ್ರಿಂದ ಭಾರತಕ್ಕೆ ಮತ್ತು ಅರುಣಾಚಲ ಪ್ರದೇಶಕ್ಕೆ ಒಂದಷ್ಟು ಆದಾಯನೂ ಸಿಗುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೂಡ ಇದು ಭಾರತಕ್ಕೆ ಸೇರಿದ ಪ್ರದೇಶ ಅನ್ನೋದನ್ನ ಪದೇ ಪದೇ ಹೇಳಿದ ಹಾಗೆ ಕೂಡ ಆಗುತ್ತೆ. ಇಲ್ಲೊಂದು ಡ್ಯಾಮ್ ನಿರ್ಮಾಣ ಮಾಡ್ತಾ ಇರೋದ್ರ ಹಿಂದೆ ಇಂಥ ಸಾಕಷ್ಟು ಕಾರಣಗಳಿವೆ. ಆದರೆ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇರೋದು ಮಾತ್ರ ನೀರಾವರಿ ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ. ಇಲ್ಲಿ ಭಾರತ ಡ್ಯಾಮ್ ಕಟ್ಟೋದಕ್ಕೆ ಹೋಗ್ತಾ ಇರೋ ಸಿಯಾಂಗ್ ವ್ಯಾಲಿ ಇದೆಯಲ್ಲ, ಇದು ಈಸ್ಟರ್ನ್ ಹಿಮಾಲಯಕ್ಕೆ ಸೇರುತ್ತೆ. ಹೀಗಾಗಿ ಇಲ್ಲಿ ಭೂಕಂಪನಗಳು ಕೂಡ ಹೆಚ್ಚಾಗೇ ಇರುತ್ತವೆ. ಈ ಜಾಗ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಇಲ್ಲಿನ ಜನ ಡ್ಯಾಮ್ ಕಟ್ಟೋದಕ್ಕೆ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಚೈನಾ ಕೂಡ ಇಲ್ಲೊಂದಷ್ಟು ಸಂಘಟನೆಗಳನ್ನ ಭಾರತ ಸರ್ಕಾರದ ವಿರುದ್ಧ, ಅರುಣಾಚಲ ಪ್ರದೇಶದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಪ್ರಚೋದಿಸ್ತಾ ಇದೆ. ಆ ಮೂಲಕ ಡ್ಯಾಮ್ ನಿರ್ಮಾಣವನ್ನು ತಡಿಬೇಕು ಅಥವಾ ಆ ಕಾಮಗಾರಿ ಆರಂಭಗೊಳ್ಳೋದು ವಿಳಂಬ ಆದರೂ ಆಗಬೇಕು ಅಂತ ಚೈನಾ ಬಯಸ್ತಾ ಇದೆ. ಇಷ್ಟರ ಮೇಲೂ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಚೈನಾದ ಡ್ಯಾಮ್ಗೆ ಪ್ರತಿಯಾಗಿ ಭಾರತ ಕೂಡ ತನ್ನ ನೆಲದಲ್ಲಿ ಪರ್ಯಾಯ ಡ್ಯಾಮ್ ಒಂದನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇರೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.